ಇವಾಗ ನಾನು ಮೂವಿಗೆ ಹೊರಟೆ. ನಾನು ಮಸಾಜ್ ಮೆಟ್ರೋ ಸ್ಟೇಷನಿಂದ ನಮ್ಮ ವುಡನ್ ಕಿಚನ್ ಐಟಮ್ಸ್. ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮಗುವೀರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮೆಟ್ರೋ ಸ್ಟೇಷನಿಂದ. ನಮ್ಮ ಅಕ್ಕನ ಕಂಪ್ನಿ ಲ್ಯಾಪ್ಟಾಪಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು, ಅದನ್ನು ರೀಪ್ಲೇಸ್ ಮಾಡ್ಕೊಂಡು ಬರೋಣ ಬರ್ತೀಯಾ ಅಂತ ಕೇಳಿದ್ಲು. ಸರಿ ಅಂತ ಅವಳ ಜೊತೆ ನಾನು ಇವಾಗ ಹೊರಟಿದ್ದೀನಿ. ಅಕ್ಕ ಬರೋ ತನಕ ನಾನು ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ದಾರಿಲಿ ಒಂದು ಅಜ್ಜಿ ವುಡನ್ ಕಿಚನ್ ಐಟಮ್ಸ್ ಎಲ್ಲ ಮಾರ್ತಾಯಿದ್ರು. ನಮಗೆ ಮುದ್ದೆ ಕೋಲ್ ಬೇಕಿತ್ತು, ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ತಿರ್ಗಾ ಮೆಟ್ರೋ ಹತ್ತಿ ಅಲ್ಲಿಂದ ಹೊರಟ್ವಿ ಮನೆಗೆ. ಮನೆಗೆ ಬರುವಷ್ಟರಲ್ಲೇ 4:30 ಹಂಗಾಗಿತ್ತು. ಸೊ ಮನೆಗೆ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡಿ ತಲೆನ ಚೆನ್ನಾಗಿ ಕೋಮ್ ಮಾಡಿಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಡ್ತೇನೆ. ಬಿಕಾಸ್ ಯಾವಾಗಲೂ ತಲೆ ಸ್ನಾನ ಮಾಡೋಕ್ಕೆ ಮುಂಚೆನೇ ತಲೆಗೆ ಆಯಿಲ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ತಾಯಿದ್ದೆ. ಬಟ್ ಇವತ್ತು ನಾನು ತಲೆಗೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒನ್ ಡೇ ಹಾಗೆ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ ಕೂಡ ಮಾಡ್ಕೊತಾ ಇದ್ದೀನಿ. ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊತಿದ್ದಂಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು. ಮಾರ್ನಿಂಗಿಂದ ಕರೆಂಟ್ ಕೂಡ ಇರಲಿಲ್ಲ. ಸೊ ಈ ಬ್ಲಾಗ್ನ ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಿಗ್ಗೆ ಅಡುಗೆ ಮಾಡೋದ್ರಿಂದ. ಸೊ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಹಾಗೆ ಭಾವ ಬಾಕ್ಸ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಫಸ್ಟು ಉಪ್ಪಿಟ್ಟಿಗೆ ಬೇಕಾಗಿರೋ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಅದಾದಮೇಲೆ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಬೇಯ್ತಾ ಇದ್ದಂಗೆ ಸ್ವಲ್ಪ ಉಪ್ಪು ಹಾಗೆ ಬೇಕಾಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡೆ. ನೀರು ಬಾಯ್ಲ್ ಆಗ್ತಿದ್ದಂಗೆ ರವಾನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ರವೆ ಬಂದುಬಿಟ್ಟು ನಾವು ಬನ್ಸೆ ರವೆ ಯೂಸ್ ಮಾಡೋದು. ಒಂದು 5 ನಿಮಿಷ ನೀರಲ್ಲಿ ರವೆ ಬೇಯಬೇಕು. ರವೆ ಬೇಯ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು, ಉಪ್ಪಿಟ್ಟು ರೆಡಿ. ಅದ್ರ ಜೊತೆಗೇ ನಾನು ಪುಳಿಯೋಗರೆನೂ ರೆಡಿ ಮಾಡಿಕೊಂಡು ಭಾವ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟೆ. 1 ವೀಕಿಂದ ಒಂದು ರಾಶಿ ಬಟ್ಟೆ ಬಿದ್ದಿತ್ತು. ಸೊ ಎಲ್ಲನೂ ಮೆಷಿನ್ಗೆ ಹಾಕಿಬಿಟ್ಟು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಫೇಸ್ ವಾಶ್ ಮಾಡಿದ ಕೂಡಲೇ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಕಿನ್ನು ಸ್ವಲ್ಪ ಜಾಸ್ತಿ ಡ್ರೈ ಆಗ್ತಾಯಿದೆ. ಅದಕ್ಕೋಸ್ಕರ ಫೇಸ್ ವಾಶ್ ಮಾಡಿದಾಗೆಲ್ಲ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ. ಅದಾದಮೇಲೆ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದೊಂಥರ ನಂದು ರುಟೀನು. ಬೆಳಗ್ಗೆ ಎದ್ದ ಕೂಡಲೇ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಗಿಡಕ್ಕೆ ನೀರು ಹಾಕೋದು. ಆ್ಯಂಡ್ ಇವತ್ತು ನಾನು ಬ್ರೇಕ್ಫಾಸ್ಟ್ನ ಉಪ್ಪಿಟ್ಟು, ಕಾಫಿ ಮತ್ತು ಮಿಕ್ಸ್ಚರ್ ಜೊತೆ ಮುಗಿಸ್ತಾ ಇದ್ದೀನಿ. ತಿಂಡಿ ತಿನ್ನುವಷ್ಟರಲ್ಲಿ ಬಟ್ಟೆ ವಾಶ್ ಆಗಿತ್ತು. ಸೊ ಎಲ್ಲ ಬಟ್ಟೆನ ಮಣಿಸ್ಕೊತಾ ಇದ್ದೀನಿ. ಬಟ್ಟೆನ ಮಣಿಸ್ಕೊಂಡ್ಮೇಲೆ ಆಫ್ಟರ್ನೂನ್ ಲಂಚನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಊಟಕ್ಕೆ ನಾನು ನಮ್ಮೂರ ಸ್ಟೈಲಲ್ಲಿ ವೆಜಿಟೇಬಲ್ ಸಾರು ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆ ಕೊಟ್ಬಿಟ್ಟು ತರಕಾರಿನ ಆ್ಯಡ್ ಮಾಡಿಕೊಂಡೆ. ತರಕಾರಿ ನಾನಿಲ್ಲಿ ಟೊಮೆಟೊ, ಪೊಟ್ಯಾಟೊ, ಬೀನ್ಸ್ ಮತ್ತು ತೊಂಡೆಕಾಯಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಯಾವ್ದು ಬೇಕಾದ್ರೆ ಹಾಕ್ಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ಉಪ್ಪು, ಅರಿಶಿಣ, ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ತರಕಾರಿನ ಬಾಯ್ಲಿಗೆ ಇಟ್ಟೆ. ನೆಕ್ಸ್ಟ್ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟು ತೆಂಗಿನಕಾಯಿನ ಒಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ಒಡೆದು ಅದನ್ನು ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ 1.5 ಸ್ಪೂನು ಕೊತ್ತಂಬರಿ ಬೀಜನ ಆ್ಯಡ್ ಮಾಡಿಕೊಂಡೆ. ಹಾಗೆ ಅರ್ಧ ಸ್ಪೂನು ಜೀರಿಗೆ, ಹಾಗೆ ಚೂರು ಹುಣಸೆಹಣ್ಣು, 1 ಪಿಂಚು ಮೆಂತ್ಯ, ಒಂದು 7 ಒಣಮೆಣಸನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ತಂದಿಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ತರಕಾರಿ ಎಲ್ಲ ಬೆಂದಿತ್ತು. ಸೊ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಸೌಟ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಆಯಿತು, ಸಾಂಬಾರು ರೆಡಿ. ನೆಕ್ಸ್ಟ್ ನಾನು ಸ್ನಾನ ಮಾಡಿ ಬಂದೆ. ಇವಾಗ ನಾವು ಮೂವಿಗೆ ಹೋಗಬೇಕಿತ್ತು. ಬಟ್ ನನ್ನ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ತಲೆ ಒಣಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೆಂಗೋ ಅರ್ಧಂಬರ್ಧ ಒಣಸ್ಕೊಂಡು ಸ್ವಲ್ಪ ರೆಡಿ ಆದೆ. ಇವಾಗ ನಾನು ಮೂವಿಗೆ ಹೊರಟೆ. ಬಾಯ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.